ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದೊಳಗೆ ನಾನು ನಿಮಗೆ ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ಅಥವಾ ಹೇಳ್ಕೊಡ್ತಾ ಇರುವಂಥ ರೆಸಿಪಿ ಬಂದು ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ. ಮಸಾಲ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ನಾನು ಮೊದಲಿಗೆ ಸಬ್ಬಸ್ಗೆ ತೊಗೊಂಡಿದ್ದೀನಿ ರೀ, ಆನಂತರ ಕ್ಯಾರೆಟನ್ನು ತೊಗೊಂಡಿದ್ದೀನಿ, ಆನಂತರ ಸ್ವಲ್ಪ ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ, ಕೊತ್ತಂಬರಿ ಕರಿಬೇವನ್ನು ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಅದೆಲ್ಲದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಗಜ್ರಿನ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ. ನಾನು ಕ್ಯಾರೆಟನ್ನು, ನೀವು ಇದೇ ವೆಜಿಟೇಬಲ್ಸ್ ಅಥವಾ ಇದೇ ತರಕಾರಿನ ತೊಗೋಬೇಕು ಅಂತ ಏನಿಲ್ಲ, ಬೇರೆ ಬೇರೆದನ್ನು ಕೂಡ ನೀವು ಹಾಕ್ಕೊಂಡು ಮಸಾಲ ರೊಟ್ಟಿನ ಮಾಡ್ಕೋಬೋದು. ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ತೊಗೊಂಡಿದ್ದೀನಿ ರೀ. ಸಣ್ಣದಾಗಿ ಕಟ್ ಮಾಡ್ಕೊರಿ. ಅದನ್ನು ಎಷ್ಟು ಸಣ್ಣದಾಗುತ್ತೆ ನೋಡಿರಿ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋರಿ. ಆನಂತರ ನಾನು ನೋಡಿರಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2.5 ಕಪ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಾನು ಯಾವ ಹಿಟ್ಟನ್ನು ಯೂಸ್ ಮಾಡ್ತಾಯಿಲ್ಲ, ಬದಲಾಗಿ ಬರೀ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ರೀ. ನೋಡಿರಿ ಇಲ್ಲೇ ಸಬ್ಬಸ್ಗೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಸಬ್ಬಸ್ಗೆ, ಆನಂತರ ಕ್ಯಾರೆಟ್, ತುರಿದಿಟ್ಟಿರುವಂಥ ಕ್ಯಾರೆಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಸಿರು ಮೆಣಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಆನಂತರ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕ್ಕೊಂಡು ಮತ್ತು ಕರಿಬೇವು ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ಅಂದರೆ ಒಣ ಹಿಟ್ಟನ್ನು ನಾನು ಇದು ಎಲ್ಲದರ ಜೊತೆಗೆ ಕಲಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಈ ತರಕಾರಿನೆಲ್ಲ ಸ್ಕಿಪ್ ಮಾಡಿಕೊಂಡು ಬರೀ ಮೆಣಸಿಕಾಯಿ ಆನಂತರ ಉಳ್ಳಾಗಡ್ಡಿನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೋಡಿರಿ. ಈ ತರಕಾರಿ ಇಷ್ಟ ಇಲ್ಲ ಅನ್ನೋರು, ಅಥವಾ ಬೇರೆ ತರಕಾರಿನೂ ಕೂಡ ನೀವು ಯೂಸ್ ಮಾಡ್ಬೋದು ರೀ. ನೋಡಿರಿ ಇಲ್ಲಿ ನಾನು ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದಕ್ಕೊಂದು ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ ಒಂದು ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿರ್ತೈತೆ ರೀ. ಆ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು ಒಂದು 2.5 ಕಪ್ ತೊಗೊಂಡಿದ್ನಲ್ವ, ಸೊ ಅದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ರೀ. ನೀವು ಎಷ್ಟು ಹಿಟ್ಟು ತೊಗೊತೀರಿ ನೋಡಿರಿ ಅದಕ್ಕೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕೋರಿ. ನೋಡಿ, ಈಗ ಉಪ್ಪನ್ನು ಹಾಕಿದ ನಂತರ ನಾನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆನಂತರ ನೀವು ಹಿಟ್ಟು ಕಲಸೋವಾಗ ಚೆನ್ನಾಗಿ ನಾದ್ಕೋಬೇಕು ನೋಡಿರಿ. ನಾನು ತಣ್ಣೀರನ್ನು ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಗ್ಯಾಸ್ ಮೇಲ್ಗಡೆ ಬಿಸಿ ನೀರನ್ನ ಇಟ್ಕೊಂಡು, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಅಂತಾರಲ್ಲ ಅದನ್ನು ನೀವು ಹಾಕ್ಕೊಂಡು ಕಲಿಸ್ಕೋಬೋದು ನೋಡಿರಿ. ಕಾಯಿಸ್ಕೊಂಡು ಅದನ್ನು ಹಾಕಿ ಕಾಯಿಸಿರುವಂಥ ನೀರನ್ನು ಯಾಕೆ ಹಾಕ್ಕೋಬೇಕು ಅಂತಂದ್ರೆ ಸ್ವಲ್ಪ ಅಕ್ಕಿ ರೊಟ್ಟಿ ಮೃದುವಾಗಿ ಬರ್ತಾವೆ ಅನ್ನೋದಕ್ಕೋಸ್ಕರ ಹಾಕ್ಕೊತಾರೆ ರೀ. ನಾನಿಲ್ಲೇ ಯೂಸ್ ಮಾಡಿಲ್ಲ, ಬೇಕಿದ್ದರೆ ನೀವು ಯೂಸ್ ಮಾಡಿರಿ. ನಾನು ತಣ್ಣಗಿರುವಂತಹ ನೀರನ್ನೇ ಹಾಕ್ಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿ ನಿಮ್ಗೆ ಹೇಳಾಕತ್ತೀನಿ ನೋಡಿರಿ. ನೀವು ಯಾರಾದರೂ ಹೊಸಬರಾಗಿದ್ದರೆ ಈ ರೀತಿ ಟ್ರೈ ಮಾಡಿರಿ. ನಾನು ಮಾಡಿರುವಂಥ ಸ್ಟೆಪ್ನೊಳಗೆ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೇನೆ ರೀ. ನೋಡಿರಿ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕ್ರಿ. ನೋಡಿರಿ ಇಲ್ಲೇ ನಾನು ನಾದಿದ್ದೀನಿ ಹಿಟ್ಟನ್ನು. ಇದಕ್ಕೆ ಎಣ್ಣೆ ಅದು ಏನು ಹಚ್ಚೋಕೆ ಹೋಗ್ಬೇಡ್ರಿ ಮೇಲೆ, ಹಾಗೇ ಒಂದು 5 ರಿಂದ 10 ನಿಮಿಷ ನೆನೆಯೋದಕ್ಕೆ ಇಡೋಣ. ನಾನು ಇದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ನೋಡಿರಿ. ನಿಮಗೆ ಇಷ್ಟ ಆದರೆ ನೀವು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು, ಇಲ್ಲ ಕೆಂಪು ಚಟ್ನಿ ಅಂತಾರಲ್ಲ ಅದನ್ನು ಕೂಡ ಮಾಡ್ಕೋಬೋದು. ನಾನಿನ್ನೇ ಬದಲಿಗೆ ಕಾಯಿ ಚಟ್ನಿನೇ ಮಾಡ್ಕೊಂಡಿದ್ದೆ. ನೋಡಿರಿ ಇಲ್ಲೇ ಒಂದು ತವಾ ತೊಗೊಂಡಿದ್ದೀನಿ. ನಾನು ದೋಸೆ ಹಂಚನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಆನಂತರ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ಹಂಚಿನೊಳಗೆ ನಾನು ತಟ್ಟಾಕತ್ತೀನಿ ಅದನ್ನು. ಅಕ್ಕಿ ರೊಟ್ಟಿನ ಲಟ್ಸಂಗಿಲ್ಲ ರೀ, ಈ ಥರನೇ ತಟ್ಕೊತಾರೆ. ಸೊ ನಾನು ಕೂಡ ಅದೇ ರೀತಿನ ತಟ್ತಾಯಿದ್ದೀನಿ. ಎಷ್ಟು ತಿಳುವಾಗುತ್ತೋ ಅಷ್ಟು ತಿಳುವಾಗಿ ಸ್ವಲ್ಪ ನೀವು ಅಕ್ಕಿ ರೊಟ್ಟಿನ ತಟ್ಕೋಬೋದು ರೀ. ಸ್ವಲ್ಪ ನಡ್ಕ ಬಿಡ್ತಾ ಇರ್ತೈತಿ ಇದು, ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಈ ರೀತಿ ತಟ್ಕೋಬೇಕಾಗತ್ತೆ ರೀ. ಈ ರೀತಿ ಚೆನ್ನಾಗಿ ತಟ್ಕೊಂಡ ನಂತರ ನಾವು ಗ್ಯಾಸನ್ನು ಆನ್ ಮಾಡಿಕೊಂಡು ಈ ಹಂಚನ್ನು ಡೈರೆಕ್ಟಾಗಿ ಇಟ್ಕೊಳ್ಳೋಣ್ರಿ. ನಿಮ್ಗೆ ಮನೆಯೊಳಗೆ ಏನಾದರೂ ಬಟರ್ ಪೇಪರ್ ಇತ್ತು ಅಂತಂತಂದ್ರೆ ಅದ್ರ ಮೇಲೆ ಕೂಡ ನೀವು ತಟ್ಕೊಂಡು ಹಾಕೋಬೋದು ನೋಡಿರಿ.
ನಾನು ಡೈರೆಕ್ಟಾಗಿ ಹಂಚಿನೊಳಗನ ಈ ರೀತಿ ಮಾಡೋದಕ್ಕತ್ತೀನಿ. ಫಸ್ಟ್ ಒನ್ ಟೈಮು ನಾನು ಈ ದೋಸೆ ತವಾ ಮೇಲೆ ಮಾಡಿಕೊಂಡು ಆನಂತರ ನಾನು ಇವಾಗ ವೇಸ್ಟ್ ಆಗಿರುವಂತಹ ಎಣ್ಣೆ ಪೇಪರ್ ಇರ್ತಾವಲ್ಲ ರೀ, ಎಣ್ಣೆ ಹಾಳೆ ಕವರ್ ಇರ್ತಾವಲ್ಲ, ಸೊ ಆ ಕವರ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಾನು. ಇದನ್ನು ಡೈರೆಕ್ಟಾಗಿ ನಾವು ಹಂಚು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲ್ಗಡೆ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋರಿ ಮೇಲ್ಗಡೆ. ನೀವು ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಬಾಳೆಲೆ ಅಂತಾರಲ್ರಿ ಅದ್ರ ಮೇಲೇನೂ ಕೂಡ ನೀವು ತಟ್ಕೋಬೋದು. ನೋಡಿರಿ ಚೆನ್ನಾಗಿ ಮೇಲ್ಗಡೆ ಎಲ್ಲ ಹಿಟ್ಟು ಒಣಗ್ತಾ ಇದೆ. ಈ ರೀತಿ ಒಣಗಿದ ನಂತರ ನಾವು ಇದನ್ನು ಮತ್ತೆ ಒಂದು ಸತಿ ಹೊಳಸಿ ಹಾಕ್ಕೊಳ್ಳೋಣಂತ್ರಿ. ಈ ಅಕ್ಕಿ ರೊಟ್ಟಿ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಈ ರೀತಿ ಆಗೈತಿ. ನೀವು ಕೂಡ ಯಾರಾದರೂ ಹೊಸಬರಾಗಿದ್ದರೆ ಈ ರೀತಿ ಟ್ರೈ ಮಾಡಿರಿ ಅಂತ ಹೇಳತ್ತೀನಿ ರೀ. ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ರೀ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿರಿ ಅಂತ ಹೇಳ್ತೀನಿ ರೀ. ಹಂಗನ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊದಲಿಗೆ ಬಂದು ತಲುಪ್ತವ್ರಿ, ನಿಮ್ಮ ಮೊದಲಿಗೆ ನೋಡ್ಬೋದು. ಈ ರೀತಿ ಅಕ್ಕಿ ರೊಟ್ಟಿ ಜೊತೆಗೆ ಮಸಾಲ ರೊಟ್ಟಿ ಜೊತೆಗೆ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಕಾಯಿ ಚಟ್ನಿ ನೋಡಿರಿ. ಹಾಗಂದ್ರೆ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ರೀ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಂತ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.